ನಮಗೆ ಹುಡುಗಿ ಓಕೆ ಓಕೆ ಅಳಬೇಡ ಸುಮ್ಮನೆ ಇಬ್ರು ಒಟ್ಟೊಟ್ಟಿಗೆ ಮಾತಾಡ್ತಾರೆ ಇವರು. ದೇವದ ಕನ್ಸು ಬಂದಿತ್ತು. ನಮ್ಮನೇದು ನಮ್ಮನೇಲಿ ದೇವ ಇತ್ತಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಬ್ರಲ್ಲಿ ಯಾರ ಮಾತು ಕೇಳಿಸ್ಕೊಳ್ಳಿ ಒಂದೇ ಸಮ ಇಬ್ರು. ನಮ್ಮ ಗಾನ ಮಾತು ನಮ್ಮ ಮಾತು ಎರಡು ಕೇಳು. ಆಯ್ತು. ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ನಮ್ಮ ಅತ್ತೆ ಮನೆಗೆ ಗೈಸ್. ತುಂಬ ವರ್ಷಗಳಾದಮೇಲೆ, ಅಂದರೆ ನಾನೊಂದು 8th ಸ್ಟ್ಯಾಂಡರ್ಡ್ ಇದ್ದೇನೋ ಅಂದ್ಕೊಳ್ತೀನಿ. ಅವಾಗ ಹೋಗಿದ್ದಷ್ಟೇ, ಅವ್ರ ಮನೆಗೆ ಮತ್ತೆ ಹೋಗೇ ಇಲ್ಲ. ಸೊ ಇವಾಗ ಹೋಗೋಣ, ಅತ್ತೆ ಊರಲ್ಲಿ ಜಾತ್ರೆ ಇದೆ ಅಂತ ಇನ್ವೈಟ್ ಮಾಡಿದರು. ಸೊ ಹೋಗ್ಬಿಟ್ಟು ನಾನ್ ವೆಜ್ ಪಾರ್ಟಿಗೆ ನಾವು ಹೋಗ್ತಾ ಇರೋದು, ಊಟ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸೊ ಹೋಗಬೇಕಾದ್ರೆ ಹಾಗೆ ಊರಿಗೆ ಹೋಗಿ ಅಮ್ಮನ, ಅಪ್ಪನ, ನನ್ನ ಮಗನ, ನಮ್ಮ ಅಣ್ಣನ ಮಗಳನ್ನೆಲ್ಲ ಪಿಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಗೈಸ್. ನಮ್ಮಮ್ಮಂದು ಪಿಂಕ್, ಡಾರ್ಕ್ ಪಿಂಕ್. ಎಷ್ಟು ವರ್ಷ ಆದ್ಮೇಲೆ ಹೋಗ್ತಾ ಇರೋದಮ್ಮ ನಮ್ಮ ಅತ್ತೆ ಮನೆಗೆ? ಆಯಿತು 14-15 ವರ್ಷ. ನಾನು ಹೋಗಿ ಇನ್ನೂ ಜಾಸ್ತಿ ಆಯಿತು. ಅಣ್ಣ ಅಲ್ಲಿತ್ತಲ್ಲ ಅವಾಗ ಹೋಗಿದ್ದಿದ್ದು. ನಮ್ಮ ಅತ್ತೆ ಮನೆಗೆ 20 ವರ್ಷ ಆದಮೇಲೆ ಹೋಗ್ತಾ ಇದ್ದೀವಿ ಗೈಸ್. ಧೀರಜ್ ಮುಂಡ್ರಾಜ್ ಅವರೇ, ದಯವಿಟ್ಟು ಈ ರೋಡನ್ನು ಸರಿ ಮಾಡಬೇಕಾಗಿ ವಿನಂತಿ. ಯಾರನ್ನ ಪ್ರೆಗ್ನೆಂಟ್ ಲೇಡಿಲಿ ಬಂದ್ಬಿಟ್ರಿ, ಇಲ್ಲ ಡೆಲಿವರಿ ಆಗಿ ಹೋಗ್ತೈತೆ. ಜಯಂತಿದು ಮನುಷ್ಯರೇ ಹಂಗೆ ಹಾಕೊಂಡಿರ್ತಾರೆ. ಅಲ್ಲೊಂದು ಪಲ್ಲಕ್ಕಿ ಬರ್ತಾ ಇದ್ದ ನೋಡಿ, ಅಂಬೇಡ್ಕರ್ ಸೂಟ್. ಗನಮ್ಮ ನೆಕ್ಸ್ಟ್ ರೈಟ್ ಹೋಗಿ ಒಂದೇ ರೋಡು. ಬಂದಿದ್ದಾಗ ನಾನು ಇಲ್ಲಿ ನಡ್ಕೊಂಡು ಹೋಗಿದ್ದೀನಿ. ಇವರಿಬ್ರು ಒಂದ್ ಕಡೆಯಿಂದ ಆಶಾ ಅಂತ ಅಲ್ಲಿ, ಆಶಾ ಅತ್ತೆ ಅಂತ ಇಲ್ಲಿ, ಆಶಾ ಅಲ್ಲಿ, ಆಶಾ ಅತ್ತೆ ಇಲ್ಲಿ. ಇಬ್ರಲ್ಲಿ ಯಾರ ಮಾತು ಆಗೋ, ಇಬ್ರಲ್ಲಿ ಯಾರ ಮಾತು ಕೇಳಿಸ್ಕೊಳ್ಳಿ ಒಂದೇ ಸಮ ಇಬ್ರು. ನಮ್ಮ ಗಾನ ಮಾತು ನಮ್ಮ ಮಾತು ಎರಡು ಕೇಳು. ಆಯ್ತು. ಇಲ್ಲ ಆಶಾ ಅತ್ತೆ, ಇಲ್ಲ ಆಶಾ, ಇಲ್ಲ ಆಶಾ ಅತ್ತೆ, ಇಲ್ಲ ಆಶಾ. ಎಲ್ಲಿ ಮುಂಡ್ರಾಜ್? ಸಖತ್ತಾಗಿದ್ಯಾ? ನನ್ನ ಮೊಮ್ಮಗಳ ಮಾತು ನನ್ನ ಮಾತು ಇಬ್ಬರು ಕೇಳ್ಕೊ. ಆಮೇಲೆ ಮುಂದೆ ನಡ್ಕೊಂಡು ಫಸ್ಟ್ ದಾರಿ ತೋರ್ಸು. ಅವಾಗ ಇಲ್ಲಿ ಇದ್ನಲ್ಲ, ದಿನ ನಡ್ಕೊಂಡು ಹೋಗಿನಿ. ಏನಕ್ಕೆ ಬಂದಿದ್ದೆ ಇಲ್ಲಿ ನೀನು ಅವಾಗ? ಗೈಸ್ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ರು ನಮ್ಮಪ್ಪ. ಬೇಬಿ ಟೆನ್ಷನ್ ಕೊಟ್ಟಿದ್ದು, ಬೇಬಿ ಎಲ್ಲ ಟೆನ್ಷನ್ ಕೊಟ್ಟಿದ್ದು ನೋಡ್ರಿ ಗೈಸ್. ಇಬ್ರು ಒಟ್ಟೊಟ್ಟಿಗೆ ಮಾತಾಡ್ತಾರೆ ಇವರು. ದೇವದ ಕನ್ಸು ಬಂದಿತ್ತು. ನಮ್ಮನೇದು ನಮ್ಮನೇಲಿ ದೇವ ಇತ್ತಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕನ್ಸು ಓಕೆ. ಏನಂತ ಬಂದಿತ್ತು ಕನ್ಸು? ಯಾರು ದೇವ ಅದ್ರಲ್ಲಿ? ಯಾರು ದೇವ ಅದ್ರಲ್ಲಿ? ಯಾರೋ ಗೊತ್ತಿಲ್ಲ, ಮರ್ತೋಯ್ತು. ಮಾಮೂಲಿ ದೇವನಾ? ಮಾಮೂಲಿ ದೇವ ಬೇರೆ, ಬೇರೆ ದೇವ ಬೇರೆ ಇರುತ್ತಾ? 6 ತಿಂಗಳಿದ್ದ ಅಣ್ಣ ಇಲ್ಲಿ ನೀನು? ಇದೇ ಮಾಳ್ಗೊಂಡಲ್ಲಿ. ಅಲ್ಲಿ ಮೈಲಲ್ಲಿ ಸಿಗ್ತಲ್ಲ ತಾತ ಇದೇ ಮಾಳ್ಗೊಂಡಲ್ಲಿ. ನೋಡಲ್ಲ ಮರ್ತವೇನ ಮನೆ ನೋಡ್ಬೇವಿ. ರೋಡ್ ಸೈಡ್ ಅಲ್ಲಿ ಇದೆ. ಊರಲ್ಲಿ ಎಲ್ಲ ಲೈಟಿಂಗ್ಸ್ ಹಾಕೋರೆ ಅಂದ್ರೆ ಇದೇ ಊರಲ್ಲಿ ಜಾತ್ರೆ ಇರುತ್ತೆ. ಅಮ್ಮ ಅವಾಗೆಲ್ಲ ಇದೆಲ್ಲ ಇರ್ಲಿಲ್ಲ, ಎಲ್ಲ ಸಿಟಿ ತರ ಆಗ್ಬಿಟ್ಟೈತಿ ಇವಾಗ. ನೋಡಿ ಈ ತರ ಹೆಂಚಿನ ಮನೆಗಳಿದ್ದ ಅವಾಗ. ಹಳೆ ಕಾಲದಲ್ಲಿರೋದು ಫೋನ್
ಅತ್ತೆಂಗೆ ಕೇಳಿ ಫೋನ್ ಮಾಡಿ. ಹಳೆ ಮನೆ ಅದು. ಇದು ಹೊಸ ಮನೆ. ಕಾಳಪ್ಪನವ್ರು ಸತ್ತೋಗಿದ್ದಾರೆ. ಭಾವಪೂರ್ಣ ಶ್ರದ್ಧಾಂಜಲಿ. 3 hours later. ಎಲ್ಲಿ ನಿನ್ ಮಕ್ಳು? ಮಂಜ ಇಲ್ಲತ್ತೆ? ಮಂಜ ಸುಧೇ ಬೈಲೆ ಸುಪಿನ್ ಕರೆ ಈ ಕಡೆ ಫೋಟೋ ಎಲ್ಲ ಮತ್ತೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇರ್ಲಿ ಪರವಾಗಿಲ್ಲ. ನಮ್ಮ ಅಪ್ಪನ ತಂಗಿ, ಲಾಸ್ಟ್ ತಂಗಿ, ಅವ್ರ ಮಗಳು. ಹಾಂ, ನಿಂತರ ಏನಿಲ್ಲ, ನಿಂತರ ಇಲ್ಲ. ನಾಗರತ್ನಿ ಅತ್ತೆ ನಿಂತರ ಇರೋದು. ಇಲ್ಲೊಂದು ಜೀವನ. ಯಾಕೋ ನನ್ನ ಮಗನ ಹೆಸರು ಇಟ್ಕೊಂಡಿರೋದು ನೀನು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಮ್ಮಮ್ಮ ಇಟ್ಟಿದ್ದು ಅನ್ನೋ ವಿಡಿಯೋದಲ್ಲಿ ಮಾತ್ರ ಡ್ಯಾನ್ಸ್ ಮಾಡ್ತಾ ಇರ್ತೀಯಾ? ನಾಚಿಕೆ ಬೀಳ್ತೀಯಾ? ನೀನು ಆಡ್ತೀಯ ಬಿಡಮ್ಮ, ಇನ್ನು ನೋಡಿದೀನಿ. ಮನೆ ಮಂದಿ ಎಲ್ಲ ಆಡ್ತೀರಾ ನೀವು, ನಿಮ್ಮ ಯಜಮಾನ್ರ ಸಮೇತ. Few inches later. ನಮಗೆ ಹುಡುಗಿ ಓಕೆ. ಓಕೆ. ಹುಡುಗ ಬಂದಿಲ್ವಲ್ಲ? ನಮ್ಮ ತಂಗಿ ಮನೆ ಊಟ ಏನಾದ್ರು ತಿನ್ಬೇಕು. ಇವಳಿಗೆ ಆಟ ಸಾಮಾನು. ಯಾಕೆ ಮುನ್ರಾಜ್ ಅಳ್ತಾ ಇದೆಯಾ? ಅತ್ತಿಗೆ ನಾದ್ನಿ. ಇವ್ರು ಇರ್ಲಿಲ್ವಾ ಅಲ್ಲಿ? ನನ್ನ ವಿಡಿಯೋ ನೋಡ್ತಾಳೆ. ವಿಡಿಯೋ ಮಾಡ್ಕೊಂತ ನೀನು ಮುದ್ದೆ ಮಾಡೋದು. ಏನ್ ಮಮ್ಮ ಇಷ್ಟು ಬೇಗ ಬಂದ್ಬಿಟ್ಟೆ ನೀನು? ಏನ್ 3 ಬಸ್ ಹತ್ತಿ ಇಳಿಬೇಕು ನೋಡ್ ನೀನು. ನಾನ್ ಜಯಲಕ್ಷ್ಮಿ ಅಲ್ಲ, ನಾನು ಆಶಾ. ನಾನ್ ಮಾಮನ್ ಸೊಸೆ. ಏಯ್, ಗಾಂಧಿ ತಾತ ಇರ್ಲಿ, ಊಟ ಮಾಡ್ರ ಫಸ್ಟ್. ಮಾಮನ್ನ ಗಾಂಧಿ ತಾತ ಅಂತಾರದು. ನೋಡ್ ಮಾಮ, ಗಾಂಧಿ ತಾತ ಅಂತಾರ ಅವರು. ಅಪ್ಪ ಹೊಸ ನೀರು ಬಂದಿರೋ ಕಪ್ಪೆಗಳು ಬಡ್ಕಂತವ್ರೆ. ಮಾಮ ನೀನು ಇಷ್ಟು ಲೇಟಾಗ ಬರೋದು ಮಾಮ? ಯಾರೋ ಹುಚ್ಚ ಹೋಯ್ಕೊಂಡಿದ್ದ? ಯಾಕೋ ಬಾತ್ರೂಮ್ ಒಳಗಡೆ ಹೋಗಕ್ಕಾಗಲ್ಲೇನೋ? ಏ ಜೀವನ ಇಷ್ಟ. ಓಕೆ, ಡನ್. ಓಹೋ, ಕಣ್ಣೀರ ದಾರೆ ಮಾಮಂದು. ಒಬ್ಬೊಬ್ಬ ಮಾಮಂದು ಸೊಸೆ ನೋಡ್ರಪ್ಪ. ಹಾಕು ಸಾಕು ಬಿಡು. ಅಡ್ಗೆ ಮಾಡಕಂತ ಹೋಗ್ಬಾರ್ದು ಅಂತಂದು ಇನ್ನು ಅವ್ರ ಅಕ್ಕದಿರು ಅವರೆಲ್ಲ ಅಡ್ಗೆ ಮಾಡಿ
ಏನದು ಸಕ್ಕರೆ ಅಂತೆ ತಿನ್ಬಿಡಮ್ಮ. ನಿಮ್ಮ ಅಣ್ಣನ ಸಕ್ಕರೆ ಹಾಕ್ಬೇಕಂತೆ. ಅಣ್ಣ ತಂಗಿಯರ ಈ ಬಂದ ಅದಕ್ಕೆ ಬಂದ್ಮೇ ಕೆಳಗಾಗ್ತೈತೆ. ಅಯ್ಯೋ ಮುರ್ಮಗ್ದವನೇ. ಸರಿ ಈಗ ಹಾಕೋಣ. ಹ್ಞೂ ಬಿಡೋಣ. ಸೂಪರ್. ಓ ಅಣ್ಣ ತಂಗಿದಿರು ನೋಡಕ್ಕಾಗ್ತಾ ಇಲ್ಲಮ್ಮ ಇವತ್ತು. ಇವನ್ ನೋಡಿ ಬಗ್ಗೆ ನೋಡ್ತಾವನೆ. ಸೂಪರ್. ಇನ್ ಯಾವಾಗ ನೋಡ್ತೀನಿ ಅಂದ್ರೆ ಬರ್ಬೇಕು ಅವಾಗ ಅಕ್ಕನ ಮನೆಗೆ. ಹಾ ಮನೇಲೇ ತೂರ್ಕೊಂಡಿದ್ರಿ ಹೆಂಗೇಳು ಬರ್ಬೇಕಲ್ಲ. ನೀನೇ ಬಂದ್ಬಿಡು ಬಸ್ ಹತ್ಕೊಂಡು. ಏ ವಿಡಿಯೋ ಕಾಲ್ ಮಾಡಕ ದಿನ ನೋಡೋಣ. ಅಳಬೇಡ ಸುಮ್ಮನೆ ಇರು. ಯಾಕೆ ಅಂತ ಸುಮ್ಮನೆ ಇರು ಅಳಬೇಡ. ಅವಳಿಗೊಂಥರ ಖುಷಿ ಆಗೋಯ್ತಲ್ಲ. ನನ್ನ ನಂಬರ್ ಆಯ್ತಾ? ಐತೆ ವಿಡಿಯೋ ಕಾಲ್ ಮಾಡು. ಗೈ ನಿಂಗೆ ಯಾವಾಗ ನೋಡ್ಬೇಕಂದಾಗ ಹೇಳಿ ನಾವೇ ಬಂದ್ಬಿಡ್ತೀವಿ. ಹೋಗ್ಲಿ ಅಷ್ಟೇ ಖುಷಿ ಆಗೋಯ್ತು ಅವಳಿಗೆ. ಮುಗ್ನ ತಿಕ್ಕ ಫಸ್ಟ್. ಐತೆ ಇಕ್ಬೇಕು ಬಿದ್ದೋಗದೆ. ನಂಬರ್ ಮಾಡು. ವಿಡಿಯೋ ಕಾಲ್ ಮಾಡು. ಮತ್ತೆ ನೀನು ಅಳತೆ. ನಾನು ಅಳಲ್ಲಪ್ಪ, ನಾ ಯಾವತ್ತು ಅಳಕ್ಕೆ ಹೋಗಲ್ಲ. ಮತ್ತೆ ಸ್ಟ್ರಾಂಗ್ ಅಳಲ್ಲ. ನಮ್ಮ ಗಾಯಿ ಮಾತ್ರ ಅಳ್ತಾವಳೆ. ನಾನು ಸ್ಟ್ರಾಂಗೇನೆ. ನಾನು ಯಾವತ್ತೂ ಅಳಕ್ಕೆ ಹೋಗಲ್ಲ. ನಾನು ಹೋಗಿದ್ದೋಗ್ತದೆ. ಎಲ್ಲ ಬರ ಗಾಯಿ. 3 hours later. ಹೇಳ ಹೇಳ ಇನ್ನೊಂದ್ಸಲಿ. ನೋಡು ನಿನ್ ಮಗ ಹೇಳ್ತಾನೆ ಲೈಕ್ ಸಬ್ಸ್ಕ್ರೈಬ್ ಮಾಡು. ಬಾಯ್ ಅತ್ತೆ. ಬಾಯ್ ಅತ್ತೆ. ಬಾಯ್ ಅತ್ತೆ. ಸರಿ ಬರದಾ? ಅಮ್ಮ ಎತ್ಕೊಳ್ ಕಾನೂನು. ಅತ್ತೆ ಬಾಯ್ ಅತ್ತೆ. ಬಾಯ್. ನೀನು ಹುಷಾರು. ನೀವು ಬತ್ತಾ ಇರ್ಬೇಕು. ಹಾ ಬತ್ತಾ ಇರ್ತೀವಿ. ಅತ್ತೆ ಬಾಯ್ ಅತ್ತೆ. ಈ ಕಡೆ ಸೊಂದಲ್ಲಿ ಒಂದತ್ತೆ, ಆ ಕಡೆ ಸೊಂದಲ್ಲಿ ಒಂದತ್ತೆ. ಬಾಯ್ ಚಿನ್ನ. ಬಾಯ್. ರೇಮೋಟ್ ಕರ್ಬೇಕೇನೆ ಕಮ್ಮಿ ಮಾಡ್ಕೊಂಡು ಕೊಡಿ. ಇದನ್ನೇ ಕಮ್ಮಿ ಮಾಡ್ಕೊಂಡು ಕೊಡಿ. ಇರ್ಲಿ ಕೊಡಿ ಅಂಕಲ್ ಗೊತ್ತಾಯ್ತು. ಯಾವುದೇ ಮನೆಗ ನೀರು ಬಿಡತ್ತೆ ತಗೋ. ಗೈಸವ್ರನ್ನ ಒಳಗಡೆ ಹಾಕ್ಬಿಟ್ಟು ಈಗ ಹಾಕ್ಬಿಟ್ಟಾರೆ. ಇದಾಗಿತ್ತು ಗೈಸ್ ನಮ್ಮ ಅತ್ತೆ ಮನೆಗೆ ಹೋಗಿ ಬಂದ ಕತೆ ಮತ್ತು ವ್ಯತೆ. ಈ ಬಿಸಿಲಲ್ಲಿ ಹೋಗಿ ಬರೋಷ್ಟ್ರಲ್ಲಿ ಸಾಕಾಗೋಯ್ತು. ಆಲ್ಮೋಸ್ಟ್ ನಮ್ಮ ಅತ್ತೆ ಮನೆಗೆ ಹೋಗಿ 20 ವರ್ಷದ ಮೇಲೇ ಆಗಿತ್ತು ಗೈಸ್. ಅದಕ್ಕಂತ ಹೋಗಿದ್ವಿ, ಜಾತ್ರೆ ಮಾಡಿದರು ಅಂತ ಹೇಳಿದರು. ಸೊ ಹೋಗಿಬಿಟ್ಟು ಅಮ್ಮ ಅವ್ರವ್ರಿಗೆ ಹೋಗಿ ಅಮ್ಮ ಅಪ್ಪನ ನನ್ನ ಮಗನೆಲ್ಲ ಡ್ರಾಪ್ ಮಾಡಿ ಅಲ್ಲಿಂದ ನಾನು ದೇವನಹಳ್ಳಿಗೆ ಬಂದೆ. ಸೊ ಇಷ್ಟೇ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಎಲ್ಲನೂ ಮಾಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.